ದ್ವೇಷ ರಾಜಕಾರಣಕ್ಕೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸ್ತಿದ್ಯಾ? ಹೀಗೊಂದು ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಕಾರಣ, ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಹೊಸ ಜನೌಷಧಿ ಕೇಂದ್ರಗಳಿಗೆ ಅನುಮತಿ ಸಿಗಲ್ವಾ? ಈ ವಿವಾದಾತ್ಮಕ ನಿರ್ಧಾರವನ್ನ ತೆಗೆದುಕೊಂಡಿರೋದು ವೈದ್ಯಕೀಯ ಶಿಕ್ಷಣ ಸಚಿವರು. ಇದು ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಬಿಗ್ ನ್ಯೂಸ್. ಯಾವ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಹೊಸ ಜನೌಷಧಿ ಕೇಂದ್ರಗಳಿಗೆ ಅವಕಾಶವನ್ನ ಕೊಡಲ್ಲ ಅನ್ನೋದರ ಬಗ್ಗೆ ಸ್ವತಃ ಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಈ ವರದಿಯಲ್ಲಿ. ರಾಜ್ಯದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಉಳಿಗಾಲವಿಲ್ವಾ? ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಓಪನ್ ಆಗಿರುವಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆರವು ಮಾಡೋದ್ರ ಬಗ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಚಿಂತನೆ ಮಾಡ್ತಾ ಇದೆ. ಜೊತೆಗೆ ಹೊಸದಾಗಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತಲೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಕೇಂದ್ರದ ವಿರುದ್ಧ ದ್ವೇಷ ಸಾಧಿಸ್ತಾ ರಾಜ್ಯ. ಪ್ರಧಾನಮಂತ್ರಿ ಜನೌಷಧಿ ಓಪನ್ಗೆ ಅಡ್ಡಿನಾ? ಇನ್ಮುಂದೆ ಜನೌಷಧಿ ಕೇಂದ್ರಗಳಿಗಿಲ್ವಾ ಅನುಮತಿ? ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯೆ ಮುಸುಕಿನ ಗುದ್ದಾಟ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು. ರಾಜ್ಯಕ್ಕೆ ಅನುದಾನ ನೀಡುವ ವಿಚಾರದಿಂದ ಹಿಡಿದು ಅಕ್ಕಿವರೆಗೂ ಒಂದಲ್ಲ ಒಂದು ಕಿತ್ತಾಟವೂ ನಡೆದೇ ಇತ್ತು. ಇದರ ಬೆನ್ನಲ್ಲೇ ಈಗ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ಗ್ರಹಣ ಹಿಡಿಯೋ ಕಾಲ ಬಂದಿದೆ. ಬಡವರಿಗೆ ರಿಯಾಯಿತಿ ದರದಲ್ಲಿ ನೀಡೋ ಔಷಧಿ ಕೇಂದ್ರಗಳಿಗೆ ಈಗ ರಾಜ್ಯ ಸರ್ಕಾರ ಅಡ್ಡಗಾಲು ಹಾಕೋಕೆ ಮುಂದಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಮೊದಲಿನಿಂದಲೂ ಇವೆ. ಆದರೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಇದು ಕೇಂದ್ರ ಸರ್ಕಾರ ಯೋಜನೆ ಮತ್ತು ಪ್ರಧಾನಿ ಹೆಸರಲ್ಲಿ ಇರೋ ಯೋಜನೆ ಅಂತ ಹೊಸದಾಗಿ ಓಪನ್ ಮಾಡೋಕೆ ಪರ್ಮಿಷನ್ ಕೊಡೋದಿಲ್ಲ ಅಂತಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಜನೌಷಧಿ ಓಪನ್ ಮಾಡೋಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಒಳ್ಳೆಯ ಸ್ಕೀಮ್ ಇರ್ಬೋದು, ಬಟ್ ನಾಟ್ ಟು ಬಿ ಇನ್ ದ ಹಾಸ್ಪಿಟಲ್. ಆಸ್ಪತ್ರೆಯಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅದು ಮಾರ್ಕೆಟಲ್ಲಿ ಮಾಡಿ ಬೇರೆ ಮೆಡಿಕಲ್ ಸ್ಟೋರ್ಗೆ ಕಮ್ಮಿ ದರದಲ್ಲಿ ಕೊಡ್ತಾ ಇರೋದ್ರಿಂದ ಇಟ್ ಶುಡ್ ಬಿ ಇನ್ ದ ಮಾರ್ಕೆಟ್ ಪ್ಲೇಸ್, ನಾಟ್ ಇನ್ ದ ಹಾಸ್ಪಿಟಲ್. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ, ಅಲ್ಲಿ ಯಾಕೆ ಮಾರಾಟ ಮಾಡಬೇಕು ಅನ್ನೋದು ನನ್ನ ತರ್ಕ. ಇದು ಸಿಗದೇ ಇರೋದು ಎಲ್ಲನೂ ಪ್ರೊವೈಡ್ ಮಾಡಬೇಕು ಅನ್ನೋದಕ್ಕೇ ನಾನು ಅಲೋ ಮಾಡ್ತಾ ಇಲ್ಲ. ಗೊತ್ತಾಯ್ತಲ್ಲ ನಿಮ್ಗೆ, ಯಾವುದಿಲ್ಲ ಇವ್ರು ಪ್ರೊವೈಡ್ ಮಾಡಬೇಕು, ಅದಕ್ಕೇ ಮಾಡ್ತಾ ಇರೋದು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಈ ಡೋಲೋ 650 ಮಾತ್ರೆಗೆ ಒಂದಕ್ಕೆ ₹1 ತೆಗೆದುಕೊಂಡ್ರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಒಂದಕ್ಕೆ ₹2 ತೆಗೆದುಕೊತಾರೆ. ಒಂದು ಶೀಟ್ಗೆ ₹15 ಆದರೆ ಪ್ರಧಾನಮಂತ್ರಿಯಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಅದರ ಬೆಲೆ ₹30 ಆಗುತ್ತೆ. ಆ ಮಾದರಿಯಲ್ಲೇ BP, ಶುಗರು, ಕೊಲೆಸ್ಟ್ರಾಲು, ಕಾಫ್ ಸಿರಪ್ಪು ಈ ರೀತಿಯಾದಂಥ ಔಷಧಿಗಳು ಪ್ರಧಾನಮಂತ್ರಿ ಜನೌಷಧದಲ್ಲಿ 60% ದರ ಕಡಿಮೆ ಇದ್ದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಹೆಚ್ಚಿರುತ್ತೆ. ಹೀಗಾಗಿ ಆಸ್ಪತ್ರೆಗಳಲ್ಲೇ ನಾವು ಉಚಿತವಾಗಿ ಔಷಧಿಯನ್ನು ಕೊಡಬೇಕಾದ್ರೆ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂಥದ್ದು ಯಾಕೆ? ಹಾಗಾಗಿ ಅದಕ್ಕೆ ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಸ್ಪತ್ರೆ ಆವರಣಗಳಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದೇ ಇಲ್ಲ ಅಂತೇಳಿ ಶರಣು ಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ನಾವೇ ಫ್ರೀಯಾಗಿ ಔಷಧಿ ಕೊಡ್ತೇವೆ, ದುಡ್ಡು ಕೊಟ್ಟು ಖರೀದಿ ಯಾಕೆ? ಇನ್ನು ಹೊಸ ಜನೌಷಧಿ ಕೇಂದ್ರಕ್ಕೆ ಅನುಮತಿ ನಿರಾಕರಿಸುತ್ತಿರೋದನ್ನ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಡಿಮೆ ದರದಲ್ಲಿ ಔಷಧಿ ಕೊಡ್ತಾರೆ, ಇದು ಒಳ್ಳೆ ಯೋಜನೆ ಅಲ್ವಾ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಫ್ರೀಯಾಗಿ ಮಾತ್ರೆ ಕೊಡ್ತೀವಿ, ಜನ ದುಡ್ಡು ಕೊಟ್ಟು ಖರೀದಿ ಮಾಡೋದು ಯಾಕೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ಮುಂದೆ ಪ್ರಧಾನಿ ಜನೌಷಧಿ ಕೇಂದ್ರ ಓಪನ್ ಮಾಡೋಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಅಲೌ ಮಾಡ್ತಾ ಇಲ್ಲ. ಯಾಕೆ ಅಲೌ ಮಾಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರ ಅಂದರೆ ಜನ ಹೋಗಿ ಪರ್ಚೇಸ್ ಮಾಡ್ಬೇಕು ತಾನೇ, ಅದಕ್ಕೆ ನಾನು ಅಲೌ ಮಾಡ್ತಾ ಇಲ್ಲ. ಯಾವುದಕ್ಕೂ ಅಲೌ ಮಾಡ್ತಾ ಇಲ್ಲ. ನಾನು ಹಿಂದೆ ಯಾರಾದರೂ ಕೊಟ್ಟವ್ರೇನೋ ಇದ್ದರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಅಲೌ ಮಾಡ್ತಾ ಇಲ್ಲ. ಇದು ಎನ್ಕರೇಜ್ ಮಾಡಲ್ಲ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರ್ ಇರಬಾರ್ದು. ನಾವೇ ಸರ್ಕಾರವೇ 100% ಫ್ರೀ ಆಫ್ ಕಾಸ್ಟ್ ಡ್ರಗ್ಸ್ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ. ಮೆಡಿಕಲ್ ಸ್ಟೋರಿಗಿಂತ ಕಮ್ಮಿ ದರ, 40% 60% ಕಮ್ಮಿ ಇದ್ರೂ ಯಾಕೆ ರಾಜಕೀಯ? ಇನ್ನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೂ ಸಾಮಾನ್ಯ ಮೆಡಿಕಲ್ ಸ್ಟೋರ್ಗಳಿಗೂ ದರದಲ್ಲಿ 40% 60% ಕಡಿಮೆ ಇದೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೂ ಸಾಮಾನ್ಯ ಮೆಡಿಕಲ್ ಸ್ಟೋರ್ಗಳಿಗೂ ಇರುವ ದರದ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ, ಯಾವ ಮಾತ್ರೆಗೆ ಎಷ್ಟೆಷ್ಟು ದರ? ಡೋಲೋ ಟ್ಯಾಬ್ಲೆಟ್ ಮೆಡಿಕಲ್ ಸ್ಟೋರ್ನಲ್ಲಿ ₹30 ಒಂದು ಶೀಟ್ಗೆ ಇದ್ರೆ ಜನೌಷಧಿ ಕೇಂದ್ರದಲ್ಲಿ ₹15 ಒಂದು ಶೀಟ್ಗೆ ಇದೆ. ಡಯಾಬಿಟಿಸ್ ಟ್ಯಾಬ್ಲೆಟ್ ಮೆಡಿಕಲ್ ಸ್ಟೋರ್ನಲ್ಲಿ ₹20 ಒಂದು ಶೀಟ್ಗೆ ಇದ್ರೆ ಜನೌಷಧಿ ಕೇಂದ್ರದಲ್ಲಿ ₹6 ಒಂದು ಶೀಟಿನ ಬೆಲೆ ಆಗಿದೆ. BP ಟ್ಯಾಬ್ಲೆಟ್ ಟೆಲ್ಮಾ ಮೆಡಿಕಲ್ ಸ್ಟೋರ್ನಲ್ಲಿ ₹30 10 ಮಾತ್ರೆಗೆ ಇದ್ರೆ ಜನೌಷಧಿ ಕೇಂದ್ರದಲ್ಲಿ ₹12 ಇದೆ. ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಅಟೋರ್ವಾ ಮೆಡಿಕಲ್ ಸ್ಟೋರ್ನಲ್ಲಿ ₹30 ಇದ್ರೆ ಕ್ರೇಪ್ ಬ್ಯಾಂಡೇಜ್ ಮೆಡಿಕಲ್ ಸ್ಟೋರ್ನಲ್ಲಿ ₹150 ಇದ್ರೆ ಜನೌಷಧಿ ಕೇಂದ್ರದಲ್ಲಿ ₹36 ಇದೆ.
ಪ್ಯಾರಾಸಿಟಮಾಲ್ ಜನೌಷಧಿ ಕೇಂದ್ರದಲ್ಲಿ 25ರಿಂದ 30 ರೂಪಾಯಿ ಇದೆ. ಅದೇ ಮೆಡಿಕಲ್ ಸ್ಟೋರ್ನಲ್ಲಿ 120 ರೂಪಾಯಿ ಇದೆ. ಕೆಮ್ಮಿನ ಔಷಧಿ ಜನೌಷಧಿ ಕೇಂದ್ರದಲ್ಲಿ 54 ರೂಪಾಯಿ ಇದ್ರೆ ಮೆಡಿಕಲ್ ಸ್ಟೋರ್ನಲ್ಲಿ 150 ರೂಪಾಯಿ ಇದೆ. ಮೆಡಿಕಲ್ ಸ್ಟೋರಿಗೆ ಹೋಲಿಕೆ ಮಾಡಿದ್ರೆ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರ ಇದ್ರೂ ಸರ್ಕಾರ ಯಾಕೆ ಈ ರೀತಿ ನಿರ್ಧಾರ ಕೈಗೊಂಡಿದೆ ಅನ್ನೋದು ಯಕ್ಷ ಪ್ರಶ್ನೆ. ಒಟ್ಟಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ವ್ಯಾಪ್ತಿಗೆ ಬರ್ತಕ್ಕಂಥ ಆಸ್ಪತ್ರೆಗಳಲ್ಲೂ ಕೂಡ ಈ ರೀತಿಯಾದ ನಿರ್ಧಾರ ಚಿಂತನೆ ಆಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಈ ರೀತಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶನೇ ಮಾಡಿಕೊಡದೆ ಹೋದರೆ ಈ ಬೆಳವಣಿಗೆ ಎಲ್ಲಿ ಹೋಗಿ ತಲುಪುತ್ತೆ, ಯಾವ ರೀತಿಯಾದ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.